ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸ್ಕಾಲರ್ಶಿಪ್ದು ವೆರಿ ಇಂಪಾರ್ಟೆಂಟ್ ಆದರೆ ಅಪ್ಡೇಟ್ಸ್ ಆಗಿರುತ್ತೆ ನೋಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ಒಂದು ಅಪ್ಡೇಟ್ಸು ತುಂಬಾ ಇಂಪಾರ್ಟೆಂಟ್ ಆದರೆ ಹೇಳಿರ್ತೀನಿ. ಯಾಕಂದರೆ ಎಲ್ಲ ಒಂದು ಏನು ಇಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಈ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ ರಿಸಲ್ಟ್ ಈಗ ನಾನು ಏನು ಹೇಳ್ತೀನಿ ಅಪ್ಡೇಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ. ನೀವು ಎಕ್ಸಾಂಪಲ್ ಈ ಒಂದು ಸ್ಟಾರ್ಟಿಂಗಿಂದ ಹೇಳ್ತಾ ಹೋಗ್ತೀನಿ ಏನೇನು ಗುಡ್ ನ್ಯೂಸ್ ಅಂತ ಅಂದರೆ, ನೀವೇನಾದರೂ SC/ST ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಹೂ ಹ್ಯಾಡ್ ಕ್ರಿಯೇಟೆಡ್ ಅಕೌಂಟ್ ಇನ್ 2019-20 ಆ್ಯಂಡ್ 2020-21 ಬಟ್ ನಾಟ್ ಅಪ್ಲೈಡ್ ಇನ್ 2021 ಕ್ಯಾನ್ ಅಪ್ಲೈ ಫಾರ್ 2020 ಮತ್ತು 21 ಅಕಾಡೆಮಿಕ್ ಇಯರ್ ಅಂತಂದು. ಅಂದರೆ ನೀವೇನಾದರೂ SC/ST ಸ್ಟೂಡೆಂಟ್ಸ್ ಆಗಿಬಿಟ್ಟು ನೀವೇನಾದರೂ ಅಕೌಂಟ್ನ ಅಂದರೆ SSPಲಿ ಅಕೌಂಟ್ ಕ್ರಿಯೇಟ್ ಮಾಡಿ 2019 ಇಲ್ಲ ಅಂದರೆ 2020 ನೋಡಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಆಲ್ಮೋಸ್ಟ್ 6 to 7 ಇಯರ್ಸ್ ಆಯಿತಾ, 5 to 6 ಇಯರ್ಸ್ ಬ್ಯಾಕ್ ಅನ್ನೋದು ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ನೀವೇನಾದರೂ 2020 ಮತ್ತು 2020 ಅಂದರೆ 2020-21 ಏನಾದರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಲಿಲ್ಲ ಅಂದರೆ ಇವಾಗ ನೀವು ಅಂದರೆ ನಿಮ್ಮ ಸೀನಿಯರ್ ಅಲ್ಲ, ಸೂಪರ್ ಸೀನಿಯರ್ ಅಂತ ಹೇಳ್ಬೋದು. ಅವ್ರೇನಾದರೂ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರಲಿಲ್ಲ, ಅವಾಗ ಆ ಟೈಮಲ್ಲಿ ಅಪ್ಲೈ ಮಾಡಿರಲಿಲ್ಲ ಅಂದರೆ ಇವಾಗ ನೀವು ಅಪ್ಲೈ ಮಾಡ್ಬೋದು ನೋಡಿ. ಅದಕ್ಕೆ ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಇಯರ್ದು ಸ್ಕಾಲರ್ಶಿಪ್ಪು SSP ಮಿಸ್ಸೇ ಮಾಡಲ್ಲ ಹೇಳ್ತೀನಿ. ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ SSP ಸ್ಕಾಲರ್ಶಿಪ್ ಅದು ಎಂಥ ಪರಿಸ್ಥಿತಿಯಲ್ಲಿ ಇರಲಿ ಸ್ಕಾಲರ್ಶಿಪ್ ಕೊಡಲೇಬೇಕು. ಅದು ಇವಾಗ ಕೊಡ್ತಾರೋ, ನಾಳೆ ಕೊಡ್ತಾರೋ, ನಾಡಿದ್ದು ಕೊಡ್ತಾರೋ, ಇನ್ನೂ ತಿಂಗಳು ಬಿಟ್ಟು ಕೊಡ್ತಾರೋ, ಒಂದು ವರ್ಷ ಬಿಟ್ಟು ಕೊಡ್ತಾರೋ, ಅದು ಯಾವ ಒಂದು ಯೂಟ್ಯೂಬರ್ಸ್ ಆಗಲಿ ಇವನ್ ನಾನು ಕೂಡ ಆಗಲಿ SSP ಡಿಪಾರ್ಟ್ಮೆಂಟ್ ಅವರಾದಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಗೌರ್ಮೆಂಟ್ ಹತ್ರ ಅಮೌಂಟ್ ಇದ್ದು ಫಂಡ್ ಬಂದು ಗೌರ್ಮೆಂಟ್ SSP ಅಂದರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ರಿಲೀಸ್ ಆಗಿ ಅವರು ಕ್ಯಾಟಗರಿ ವೈಸು ಆ ಒಂದು ಡಿಸ್ಟಿಕ್ ವೈಸು ರಿಲೀಸ್ ಮಾಡ್ತಾ ಹೋಗ್ತಾರೆ. ಈ ಥರ ಪ್ರಾಬ್ಲಮ್ ಆದಾಗ ಕೋವಿಡ್ ಬಂದಿತ್ತು, 5 ಇಯರ್ಸ್ ಬ್ಯಾಕ್ ಕೋವಿಡ್ ಬಂದಿತ್ತು ಸ್ವಲ್ಪ ಜನಕ್ಕೆ, ಈ ಥರ ಪ್ರಾಬ್ಲಮ್ ಎಲ್ಲ ಇತ್ತು. ಬಟ್ ನೋಡಿ ನೀವು SC/ST ಸ್ಟೂಡೆಂಟ್ಸ್ ಹೂ ಹ್ಯಾಡ್ ಕ್ರಿಯೇಟೆಡ್ ಅಕೌಂಟ್ ಇನ್ 2019-20 ಮತ್ತು 2020 ಆ್ಯಡ್ ಅಪ್ಲೈ 2021 ಈಗ ಅಪ್ಲೈ ಮಾಡೋಕ್ಕೆ ಅವರೇ ಕೊಟ್ಟಿದ್ದಾರೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಈಗ ವೆಬ್ಸೈಟ್ ಎರರ್ ಬರ್ತಿದೆ. ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ, ಅಪ್ಲೈ ಮಾಡೋಕ್ಕೆ ಬರುತ್ತೆ. ಓಕೆನಾ. ನೋಡಿ ಈ ಥರ ಸ್ಕಾಲರ್ಶಿಪ್ ಯಾರು ಮಿಸ್ ಮಾಡ್ಕೊಬೇಡಿ. ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಬೇಕಷ್ಟೇ, ನೀವು ನೋಡ್ಬೋದು. ಇನ್ನು ಅಟ್ ಪ್ರೆಸೆಂಟ್ ಈಗ ಫೈನಲ್ ಇಯರ್ ಇದೆ ಆಯಿತಾ. ಒಂದು ಸ್ಟೂಡೆಂಟ್ಸ್ದು BSc ನರ್ಸಿಂಗ್ ಓದುವಂಥ ಸ್ಟೂಡೆಂಟ್ಸ್ ಅದನ್ನು ನಿಮಗೆ ನೆಕ್ಸ್ಟ್ ಲೈವಲ್ಲೇ ತೋರಿಸ್ತೀನಿ. 4 ಇಯರ್ಸ್ ಸ್ಕಾಲರ್ಶಿಪ್ಪೇ ಬಂದಿರಲಿಲ್ಲ. ನೀವು ಎಕ್ಸಾಂಪಲ್ ನಾನು ಅಂದರೆ 1 ಡೇ ಬ್ಯಾಕ್ ಅನಿಸುತ್ತೆ ಸ್ಕಾಲರ್ಶಿಪ್ ಚೆಕ್ ಮಾಡೋ ಒಂದೇ ಸರಿ 90,000 ಸ್ಕಾಲರ್ಶಿಪ್ ಬಂತು. ಅಂದರೆ 4 ಇಯರ್ಸ್ ಒಂದೇ ಸರಿ ಏನು ಬಂತು SSPದು ಒಂದೇ ಸರಿ ಅಮೌಂಟ್ ಬಂದ್ಬಿಡ್ತು. ಏನು ಲೇಬರ್ ಕಾರ್ಡ್ದು, ಆಮೇಲೆ ಅದೇ ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕರಿತೀವಿ ಆ ಸ್ಕಾಲರ್ಶಿಪ್ದು, ವಿದ್ಯೆ ಸೇರಿದು ಮತ್ತು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಕೊಂಡ್ಬಿಟ್ಟು 90,000 ಸ್ಕಾಲರ್ಶಿಪ್ ಬಂತು. ಈ ಥರ SSPಲಿ ನೀವು ಏನೇ ಬಂದಿತ್ತು ಅಂದರೆ ಎಲ್ಲನೂ ಅಪ್ಲೈ ಮಾಡಿ ಬಿಡೋದು ನಿಮ್ಮ ಕೆಲಸ ಆಗಿರುತ್ತೆ ಆಯಿತಾ. ಸ್ಕಾಲರ್ಶಿಪ್ ಬಂದಿಲ್ಲ ಯಾವಾಗ ಬರುತ್ತೆ ಅದ್ರ ಬಗ್ಗೆ ವರಿನೇ ಮಾಡ್ಕೊಬೇಡಿ. ಅಪ್ಲೈ ಮಾಡೋದು ಎಲ್ಲರೂ ಅಪ್ಲೈ ಮಾಡಿ ಓಕೆನಾ. ಸ್ವಲ್ಪ ಜನ ದಿನ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂತ ಹೇಳ್ತೀರಾ, ಯಾಕಂದರೆ ನನಗೆ ಗೊತ್ತು. ಆಮೇಲೆ ಏನಾದರೂ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಅಮೌಂಟ್ ಆಲ್ರೆಡಿ ಕ್ರಿಯೇಟ್ ಆಗ್ತಿದೆ. ಫಸ್ಟ್ ಆಫ್ ಆಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅಪ್ಡೇಟ್ ಹೇಳ್ತಾ ಹೋಗ್ತಾ ನೋಡಿ. ನೀವು SC/ST ಸ್ಟೂಡೆಂಟ್ಸ್ ಆದರೆ ಆಲ್ಮೋಸ್ಟ್ 90% ಸ್ಕಾಲರ್ಶಿಪ್ ಅನ್ನೋದು ಬಂದಿರುತ್ತೆ. ಇನ್ನೊಂದು 10% ಸ್ಟೂಡೆಂಟ್ಸ್ ಆದರೆ ಇರ್ಬೋದು. ಇನ್ನು ನೀವೇನಾದರೂ OBC ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಆಲ್ಮೋಸ್ಟ್ ಅವ್ರಿಗೂ ಸ್ಕಾಲರ್ಶಿಪ್ ಎಲ್ಲರಿಗೂ ಬಂದಿರುತ್ತೆ. ಇನ್ನು ಫಸ್ಟ್ ಇಯರ್ ಇದ್ದರೆ ನೀವು ಇನ್ನೂ ವೇಟ್ ಮಾಡಬೇಕಾಗುತ್ತೆ. ಈ ಫೆಬ್ರವರಿ ಮಂತ್ ಇಲ್ಲಾಂದರೆ ಮಾರ್ಚ್ವರೆಗೂ ವೇಟ್ ಮಾಡೋಣ. ಅಷ್ಟೊತ್ತಿಗೆ ನಿಮಗೆ ಫಂಡ್ ಅದು ರಿಲೀಸ್ ಆಗ್ಬೋದು. ಬಟ್ ನೀವೇನೋ ಸೆಕೆಂಡ್, ಥರ್ಡ್ ಇಯರ್, ಫೋರ್ತ್ ಇಯರ್ ಆಗಿದ್ದರೆ ನಿಮ್ಮದು ಕೂಡ ಅಮೌಂಟ್ ಆದರೆ ಕ್ರಿಯೇಟ್ ಆಗಿರುತ್ತೆ. ವಿದ್ಯಾಸಿರಿ ಇವಾಗ ಯಾರಾவது ಅಪ್ಲೈ ಮಾಡಬೇಕಂತ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ರು. ಕಮೆಂಟ್ ಬಾಕ್ಸಲ್ಲಿ ಎಷ್ಟೇ ಹಾಕಿದ್ರು ಈ ಟೈಮಲ್ಲಿ ಈಗ ವಿದ್ಯಾಸಿರಿ ಅನ್ನೋದು ಅಂದರೆ ಲಾಸ್ಟ್ ಡೇಟನ್ನು ಮುಗಿದೋಗಿತ್ತು. ಎಕ್ಸ್ಟೆಂಡ್ ಆದಾಗ ಮತ್ತೆ ನಾನು ಅಪ್ಲೈ ಮಾಡೋಕ್ಕೆ ಹೇಳಿದ್ದೆ. ಸ್ವಲ್ಪ ಜನ ಅಪ್ಲೈ ಮಾಡಿದರೆ, ಇನ್ನೂ ಸ್ವಲ್ಪ ಜನ ಅಪ್ಲೈ ಮಾಡಿರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಇವಾಗ ಅಪ್ಲೈ ಮಾಡೋಕ್ಕೆ ಬರಲ್ಲ. ಲಾಸ್ಟ್ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಅಂದರೆ ಮತ್ತೆ ಮಾಡೋಕ್ಕೆ ಹೋಗಲ್ಲ ಅವರು. ಯಾಕಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ಪು ಒಂದೇ ಸರಿ ಇರುತ್ತೆ. ಮತ್ತು ಸಾಕಷ್ಟು ಜನ ಕೇಳ್ತಿದ್ರು ಈಗ ನಾನು ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕೇಳ್ತಿದ್ರು. ಎಸ್ಪೆಷಲಿ ಹಿಂದುಳಿದ ಕಲ್ಯಾಣ ಅಂದರೆ BCWD ಸ್ಟೂಡೆಂಟ್ಸ್ ಕೇಳ್ತಿದ್ರು. ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಯಾವುದೇ ಕಾರಣಕ್ಕೂ ವೆಬ್ಸೈಟಲ್ಲಿ ನೀವು ಅಪ್ಡೇಟ್ ಆಗಿಲ್ಲ. ಎಕ್ಸಾಂಪಲ್ ನೋಡ್ಬೋದು ನಿಮಗೆ 15/2/2026 ಅಂದರೆ 19 ಆಲ್ಮೋಸ್ಟ್ ಅಂದರೆ ಆಯಿತಾ. ಅಂದರೆ ನಿಮಗೆ 15th ಏನು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು ಅದೇ ಮತ್ತೆ ಎಕ್ಸ್ಟೆಂಡ್ ಮಾಡಿಲ್ಲ. ಯಾಕಂದರೆ ಸಾಕಷ್ಟು ಟೈಮ್ 3 to 4 ಟೈಮ್ ಎಕ್ಸ್ಟೆಂಡ್ ಮಾಡಿದ್ರು. ಅಕಸ್ಮಾತ್ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರು ಖಂಡಿತ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಚಾನ್ಸು ಓಪನ್ ಅದು ಈ ಕಡೆ SSP ಕಡೆ ಈ ಸರಿ ನಮಗೆ ಕಾಣಿಸ್ತಿಲ್ಲ. ಇದಿಷ್ಟು ಈ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಆದರೆ ಆಗಿತ್ತು ಆಯಿತಾ. ಮೊದಲನೇದಾಗಿ ನೋಡಿ ವೆಬ್ಸೈಟ್ ಚೆಕ್ ಮಾಡ್ತಾ ಹೋಗಿ. ಅಂದರೆ ನೀವು ಏನು 2021 ಮತ್ತು 22 ಅಲ್ಲಿ ಏನಾದರೂ ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದ್ರದ್ದು ಕೂಡ ನಿಮ್ಗೆ ಕೊಡ್ತಾ ಹೋಗ್ತೀನಿ ಅಪ್ಡೇಟ್ಸ್. ನೆಕ್ಸ್ಟ್ ನೀವು ಅಂದರೆ ಏನಾದರೂ ಈಗ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರ್ತೀರಿ ಯಾಕಂದ್ರೆ 2019 ಅಂದರೆ ಅದಕ್ಕೆ ಏನಂತಂದರೆ ಒಂದು ಸೈಡ್ ಇರಬೇಕು. ಕಾಲೇಜ್ ರಿಜಿಸ್ಟ್ರೇಷನ್ ನಂಬರು, ಆಧಾರ್ ಕಾರ್ಡ್ ನಂಬರು, ಈ ಥರ ಒಂದಿಷ್ಟು ಡಾಕ್ಯುಮೆಂಟ್ಸ್ ಏನು ಕಾಣಿಸ್ತಿದೆ ಎಷ್ಟು ಡಾಕ್ಯುಮೆಂಟ್ಸ್ ಆದರೆ ಇರಬೇಕಾಗಿರುತ್ತೆ. ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಈಸಿ ಸ್ಟೆಪ್ಸ್ ಅದ್ರಾಗಿರುತ್ತೆ. ಬೇಕಾದ್ರೆ ಅದರಲ್ಲಿ ಸಾಕಷ್ಟು ವೀಡಿಯೋಸಲ್ಲಿ ಮಾಡಿ ತಿಳಿಸಿ. ನಮ್ಮ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ತಿಳಿತದೆ ನಿಮಗೆ. ಏನೇ ಒಂದು SSP ಕಡೆ ಒಂದು ಯಾವುದೇ ಥರ ಅಪ್ಡೇಟ್ಸ್ ಆಗಿರಲಿ ಸ್ಕಾಲರ್ಶಿಪ್ ರಿಲೇಟೆಡ್ ಅಂತಿರೋ
ಮತ್ತು SSP ಅಪ್ಡೇಟ್ ಆಯಿತು, ಬೇರೆ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಸ್ಕಾಲರ್ಶಿಪ್ ಆಯಿತು, ಮತ್ತು ಅದರಲ್ಲಿ ಎಸ್ಪೆಷಲಿ ಪ್ರೈವೇಟಲ್ಲಿ ಬರುವಂಥ ಸ್ಕಾಲರ್ಶಿಪ್ ಸಾಕಷ್ಟು ಇದ್ದಾವೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡೋದಾಯಿತು, ಅಪ್ಲೈ ಮಾಡೋಕ್ಕೆ ಹೇಳೋದಾಯಿತು. ಖಂಡಿತ ಈ ಒಂದು ಚಾನಲಿಂದ ನಡೀತಾ ಇರ್ತದೆ. ಅದು ಇಂಪಾರ್ಟೆಂಟ್ ಅಂದರೆ ವೆರಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾತ್ರ ಈ ಒಂದು ಚಾನಲ್ ಪ್ಲೇ ಆಗ್ತಿರುತ್ತೆ. ಅದಕ್ಕೋಸ್ಕರ ನೀವು ಹೇಳ್ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿರಿ. ಯಾಕಂದರೆ ಸ್ಕಾಲರ್ಶಿಪ್ ಈ ಥರ ಅಪ್ಡೇಟ್ಸ್ ಬಂದಾಗ ನೀವು ನೋಟಿಫಿಕೇಷನ್ಸ್ ಆನ್ ಮಾಡಿದ್ರೆ ನಿಮಗೆ ವೀಡಿಯೋಸ್ ಬರುತ್ತೆ, ಬಟನ್ ಕ್ಲಿಕ್ ಮಾಡ್ಕೊಂಡು ಅಪ್ಡೇಟ್ ಆಗಿರ್ತೀರ. ಆಮೇಲೆ ಸ್ವಲ್ಪ ಜನ ಲಾಸ್ಟ್ ಡೇಟ್ ಮುಗಿದೋಯ್ತು, ಮತ್ತು ಈ ಒಂದು ಸ್ಕಾಲರ್ಶಿಪ್ ಎಕ್ಸಾಂಪಲ್ ಪ್ರೈವೇಟಲ್ಲಿ ಎಷ್ಟೋ ಜನ ಈ ಟಾಟಾ ಪಂಕ್ ಸ್ಕಾಲರ್ಶಿಪ್ದು ಆ ಥರ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಮುಗಿದೋಯ್ತು ಅಂತ ಹೇಳ್ತಾರೆ. ಬಟ್ ಲಾಸ್ಟ್ ಡೇಟ್ ಮುಗಿಯೋಕ್ಕೆ ಮುಂಚೆ ನಾನು 2 ಮಂತ್ಸ್ ಬ್ಯಾಕು ಟೂ ಟೈಮ್ಸ್ ವೀಡಿಯೋ ಮಾಡಿದೆ ಆಯಿತಾ. ಅದಕ್ಕೋಸ್ಕರ ಹೇಳೋದು ಈ ಥರ ಸ್ಕಾಲರ್ಶಿಪ್ ಮಿಸ್ ಮಾಡ್ಕೊಳ್ಬೇಕು. ಆಮೇಲೆ ರಿಸಲ್ಟ್ ಬಂದಾದಮೇಲೆ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ 1 ಲ್ಯಾಕ್ ಅಂತ ಈ ಥರ ಕ್ರೆಡಿಟ್ ಆಯಿತು, ಒಂದು 50,000 ಈ ಥರ ಅಂದಾಗ ನಮಗೆ ಹೇಳಿಲ್ಲ ಅಂತ ಹೇಳ್ತೀರಾ. ನಾನು ಸಾಕಷ್ಟು ವೀಡಿಯೋದಲ್ಲಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ. ನೀವೇನಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ, ಇನ್ನಂದರೆ ನೋಟಿಫಿಕೇಷನ್ಸ್ ಆನ್ ಮಾಡಿರಲ್ಲ, ಒನ್ ಟೈಮ್ ನೋಡಿರ್ತಾರೆ ಬಿಟ್ಟಿರ್ತೀರ. ಅದಕ್ಕೋಸ್ಕರ ಇದಿಷ್ಟು ಈ ಸ್ಕಾಲರ್ಶಿಪ್ ರಿಲೇಟೆಡ್ ಅಟ್ ಪ್ರೆಸೆಂಟ್ ಇರೋ ಅಪ್ಡೇಟ್ಸ್ ಆಯಿತು. ಮುಂದೆ ಯಾರಿಗೆ ರಿಲೀಸ್ ಆಗುತ್ತೆ ಏನಾದರೂ ಖಂಡಿತ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇನ್ನೂ ಇಂಪಾರ್ಟೆಂಟ್ ಅಂದರೆ ನಾನು ವೀಡಿಯೋ ಮಾಡಿ ತಿಳಿಸೋಕ್ಕಾಗಿಲ್ಲ, ಅದು ನಮ್ಮ ವಾಟ್ಸಪ್ ಚಾನಲ್ ನಿಮಗೆ ಖಂಡಿತ ತಿಳಿಸ್ತಾ ಹೋಗ್ತೀನಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಒಂದು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಏನೇ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದಕ್ಕೆ ನಿಮಗೆ ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.